सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 2026ರ ಫೆಬ್ರವರಿ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಯಾವ ರೀತಿ ಇದೆ ನೋಡೋಣ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ. ಮಂಗಳ ಗ್ರಹ ಅವನು ತನ್ನ ಪ್ರಬಲ ಸ್ಥಾನದಲ್ಲಿ, ಅಂದ್ರೆ ನಿಮ್ಮ ರಾಶಿಯವನಿಗೆ ಉಚ್ಚ ಕ್ಷೇತ್ರ, ಅವನು ಲಾಭಾಧಿಪತಿ, ನಿಮಗೆ ಜೊತೆಗೆ ಚತುರ್ಥಾಧಿಪತಿ. ಲಾಭಾಧಿಪತಿಯಾಗಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರಮುಖವಾಗಿ ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರೋ ಈ ತಿಂಗಳಿನಲ್ಲಿ ಲಾಭ ತುಂಬಾ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಯಾವುದೇ ಒಂದು ಕೆಲಸದಲ್ಲಿ ಲಾಭ ಬರಬೇಕು ಅಂದ್ರೆ ನಾವು ಲಾಭ ಸ್ಥಾನ ನೋಡ್ಬೇಕು, ಧನ ಸ್ಥಾನ ನೋಡ್ಬೇಕು, ಮುಖ್ಯವಾಗಿ ಅದೃಷ್ಟ ಸ್ಥಾನವನ್ನ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅದೃಷ್ಟ ಇದ್ರೆ ತಾನೆ ಎಲ್ಲ ಸಿಗುವಂಥದ್ದು. ಇಲ್ಲಿ ನಿಮ್ಗೆ ಅದೃಷ್ಟ ಕೊಡ್ಬೇಕಾದವನು ಬುಧ ಗ್ರಹ ಧನಸ್ಥಾನದಲ್ಲಿ ಇದ್ದಾನೆ. ಹಾಗೆ ಲಾಭಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ಇನ್ನು ದಶಮಾಧಿಪತಿ ಶುಕ್ರ ಕೂಡ ಧನಸ್ಥಾನದಲ್ಲಿ ಇದ್ದಾನೆ. ಇದ್ರ ಪ್ರಕಾರವಾಗಿ ನಿಮ್ಮ ಕೆಲಸಗಳು ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗೋದ್ರ ಜೊತೆಗೆ ನಿಮ್ಗೆ ಲಾಭ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲದೆ ಯಾವಾಗ್ಲೂ ಕೆಲಸ ಮಾಡಿರ್ತೀರಾ, ಯಾವತ್ತೋ ದುಡಿಮೆ ಮಾಡಿರ್ತೀರಾ, ಯಾವತ್ತೋ ಪರಿಶ್ರಮ ಪಟ್ಟಿರ್ತೀರಾ, ಅದರ ಒಂದು ಪ್ರತಿಫಲ ಈ ತಿಂಗಳಲ್ಲಿ ಬರ್ತಕ್ಕಂಥದ್ದು ಇದು ಕೂಡ ಆಗುತ್ತೆ. ಹಾಗೆ ಇಲ್ಲಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಮಂಗಳನ ಪ್ರಭಾವ ಸ್ವಲ್ಪ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಮಂಗಳ ಅಂದ್ರೇನು? ಆತುರ ಪಡೋದು, ತುಂಬಾ ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಸ್ವಲ್ಪ ಈ ತರ. ಬಟ್ ಏನಪ್ಪಾ ಅಂದ್ರೆ ಅವನಲ್ಲಿರುವಂತಹ ಶುಭವಾದ ಗುಣಗಳೇನಪ್ಪಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರೋದು, ಸೋಂಬೇರಿತನ ದೂರ ಮಾಡ್ಕೊಳ್ಳೋದು, ಕೆಲಸದ ಕಡೆ ಗಮನ ಕೊಡುವಂಥದ್ದು, ಮತ್ತೆ ಇನ್ ಟೈಮಲ್ಲಿ ಕೆಲಸ ಕಂಪ್ಲೀಟ್ ಮಾಡೋದು ಅನ್ಕೊಳ್ಳಿ. ಈ ತರದ್ದೆಲ್ಲ, ಮತ್ತೆ ತುಂಬಾ ಧೈರ್ಯ, ಇದೂ ಕೂಡ ಆಗತ್ತೆ. ಅಂದ್ರೆ ಈ ತರದ ಒಳ್ಳೆ ಪ್ರಭಾವವೂ ಕೂಡ ನಿಮ್ಮ ಮೇಲಿರುತ್ತೆ. ಹಾಗೆ ತುಂಬಾ ಬೇಗ ಬೇಗ ಕೆಲಸ ಆಗ್ಬೇಕು ಅನ್ನೋ ಟೆನ್ಷನ್, ಮತ್ತೆ ಕೆಲವರ ಮೇಲೆ ಕೋಪ, ಸಿಟ್ಟು. ಅಂದ್ರೆ ಯಾರು ನಿಮ್ಗೆ ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಾರೆ ಅಥವಾ ಪದೇ ಪದೇ ನಿಮ್ಗೆ ಬೇಸರವನ್ನ ಉಂಟು ಮಾಡ್ತಾರೆ ಅಂಥವ್ರ ಮೇಲೆ ತುಂಬಾ ಕೋಪ ಜಾಸ್ತಿ ಆಗತ್ತೆ ಈ ತಿಂಗಳಲ್ಲಿ. ಇಷ್ಟು ದಿನ ಕೋಪ ಇರ್ಲಿಲ್ವಾ? ಇತ್ತು, ಆದ್ರೆ ನನ್ ಟೈಮ್ ಚೆನ್ನಾಗಿಲ್ಲ ಬಿಡು, ಏನಾದ್ರೂ ಆಗ್ಲಿ ಅಂತ ಅನ್ಕೊಂಡು ಸುಮ್ನೆ ಅಸಹಾಯಕರ ತರ ಸುಮ್ನೆ ಕೂತಿದ್ವಿ. ಬಟ್ ಈ ತಿಂಗಳಲ್ಲಿ ಇಲ್ಲ, ನಾನು ಅವ್ರ ಹತ್ರ ಹೋಗಿ ಮಾತಾಡ್ಬೇಕು, ಇಲ್ಲ ನಾನು ಅವ್ರ ಬುದ್ಧಿ ಕಲಿಸ್ಬೇಕು, ಈ ತರದ್ದೆಲ್ಲ ಮನ್ಸಿಗೆ ಅನ್ಸುತ್ತೆ. ಆದ್ರೆ ಖಂಡಿತ ಇದನ್ನ ಯಾವುದನ್ನು ನೀವು ಕಾರ್ಯರೂಪಕ್ಕೆ ತರಬೇಡಿ. ಯಾಕಂದ್ರೆ ಅವ್ರಿಗೆ ಬುದ್ಧಿ ಕಲ್ಸೋದು ಅಥವಾ ಅವ್ರನ್ನ ನೀವು ಹೋಗಿ ಮಾತಾಡೋದು ಅವ್ರ ಹತ್ರ, ಇದೆಲ್ಲ ಏನಾಗತ್ತೆ ಅಂದ್ರೆ ಇನ್ನಷ್ಟು ಜಗಳ, ಇನ್ನಷ್ಟು ದ್ವೇಷಕ್ಕೆ ಕಾರಣ ಆಗತ್ತೆ. ಈಗ ಹೇಗೆ ಸುಮ್ನೆ ಇದ್ದೀರೋ ಹಾಗೆ ಇದ್ಬಿಡಿ. ಮಂಗಳ ಸ್ವಲ್ಪ ದಿನ ನಿಮ್ ರಾಶಿಲಿ ಇರ್ತಾನೆ, ಆಮೇಲೆ ಮತ್ತೆ ವಾಪಸ್ 2ನೇ ಮನೆಗೆ ಹೊರಟೋಗ್ಬಿಡ್ತಾನೆ. ಗುರುಬಲ ಬರೋವರೆಗೂ ನೀವು ಸುಮ್ನೆ ಇರಿ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳ್ಬೇಕು, ಆವಾಗ ಎಲ್ಲದೂ ಸರಿ ಆಗತ್ತೆ. ಯಾಕಂದ್ರೆ ಗುರು ನ್ಯಾಯ ಕೊಡುವಂತ, ಅವನು ನ್ಯಾಯಾಧೀಶ. ನಿಮ್ಮ ಬದುಕಿಗೆ ಒಂದು ನ್ಯಾಯ ಸಿಗೋದು ಗುರು ದೃಷ್ಟಿ ಬಿದ್ಮೇಲೆನೆ. ಅದಕ್ ಮುಂಚೆ ನಾನೇನೋ ಮಾಡ್ತೀನಿ, ನಾನೇನೋ ಅವ್ರಿಗೆ ಅವ್ರ ಹತ್ರ ನಾನು ಮಾತಾಡ್ತೀನಿ, ಅವ್ರು ಏನ್ ತೊಂದರೆ ಕೊಡ್ತಿದಾರೆ ಅದನ್ನ ಹೋಗಿ ವಾಪಸ್ ಅವ್ರಿಗೆ ನಾನು ಮಾಡ್ತೀನಿ, ಆತರ ಎಲ್ಲ ಹೋದಾಗ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಪಾಡಿಗೆ ನೀವಿರಿ. ಆದ್ರೆ ಕೆಲಸ ಅಂತ ಬಂದಾಗ ಮಾತ್ರ ತುಂಬಾ ಆಕ್ಟಿವ್ ಆಗಿರಿ. ಯಾಕೆಂದ್ರೆ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ ಈ ತಿಂಗಳು. ವಿಶೇಷ ಏನ್ ಗೊತ್ತಾ, ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ನೀವು ಅನ್ಕೊಳ್ದೆ ಇರೋದಕ್ಕಿಂತ ಜಾಸ್ತಿ ನೀವು ಅನ್ಕೊಂಡೇ ಇರಲ್ಲ ಅಷ್ಟು ನಿಮ್ಗೆ ಲಾಭ ಈ ತಿಂಗಳಲ್ಲಿ ಬರುತ್ತೆ. ಇದೊಂದು ವಿಶೇಷ. ಆದ್ರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಗೆ ಪ್ರಮೋಷನ್ ಆಗಬಹುದು, ಅಥವಾ ಏನೋ ಒಂದು ಒಳ್ಳೆ ಬದಲಾವಣೆಗಳಾಗಬಹುದು. ಕೆಲಸ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಒಳ್ಳೆ ಕೆಲಸ ಸಿಗುವ ಸಾಧ್ಯತೆಗಳಿದೆ. ಕೆಲಸದಲ್ಲಿ ಪ್ರಮೋಷನ್ ಕೂಡ ಆಗುವಂತ ಸಾಧ್ಯತೆಗಳಿದೆ. ಅಂದ್ರೆ ಉದ್ಯೋಗದ ಕ್ಷೇತ್ರದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ ನಿಮ್ಗೆ. ಸಂಬಳ ಜಾಸ್ತಿ ಆಗುವ ಸಾಧ್ಯತೆ, ಯಾಕಂದ್ರೆ ದಶಮಾಧಿಪತಿ ಭಾಗ್ಯಾಧಿಪತಿ ಇಬ್ಬರೂ ಧನಸ್ಥಾನದಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ಒಂದು ಅದ್ಭುತವಾದಂತಹ ಒಂದು ಬದಲಾವಣೆಯನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಇನ್ನು ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ರಾಹು ಮತ್ತು ರವಿ ನೋಡಿ 13ನೇ ತಾರೀಕುವರೆಗೂ ನಿಮ್ ರಾಶಿಯಲ್ಲಿ ಇರ್ತಾನೆ. 13ನೇ ತಾರೀಕಿಗೆ 2ನೇ ಮನೆಗೆ ಹೋಗ್ತಾನೆ. ಬಟ್ ಅಲ್ಲಿ ನಿಮ್ಗೆ ಒಂದಷ್ಟು ಶುಭ ಫಲಗಳನ್ನೇ ಕೊಡ್ತಾನೆ. ಅಂದ್ರೆ ಏನಂದ್ರೆ ಮಾತಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಆದ್ರೆ ಉದ್ಯೋಗ ಅಂತ ಬಂದಾಗ ರವಿ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. ವಾಕ್ಸ್ಥಾನದಲ್ಲಿ ರವಿ, ರಾಹು, ಆಮೇಲೆ ಶುಕ್ರ, ಬುಧ ಈ 4 ಗ್ರಹಗಳು ಸೇರ್ತಾರೆ. ನಿಮ್ಮ ಮಾತಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗತ್ತೆ, ಅಂದ್ರೆ ಕಷ್ಟ.
ಯಾಕಂದ್ರೆ ರವಿ ಏನಾಗ್ತಾನೆ, ಅಷ್ಟಮಾಧಿಪತಿ ಆಗ್ತಾನೆ. ಅಷ್ಟಮ ಅಂದ್ರೆ ಏನು? ಕಷ್ಟ. ವಾಕ್ಸ್ಥಾನದಲ್ಲಿ ಅಷ್ಟಮಾಧಿಪತಿ ಬಂದಾಗ ನಿಮ್ಮ ಮಾತಿಂದ ನಿಮ್ಗೆ ಕಷ್ಟಗಳು ಉಂಟಾಗುತ್ತೆ. ಈಗ ಆ ತರ ನೀವ್ ಯಾಕೆ ಮಾತಾಡ್ತೀರ ಅಂದ್ರೆ ಅದಕ್ಕೆ ಎನ್ಕರೇಜ್ ಮಾಡೋನು ನಿಮ್ ರಾಶಿಯಲ್ಲಿರೋ ಕುಜಗ್ರಹ. ನೀವು ಒಬ್ರ ಹತ್ರ ಹೋಗಿ ಮಾತಾಡೋಕ್ ಮುಂಚೆ ನೀವು ಯೋಚನೆ ಮಾಡ್ಬೇಕು. ಆ ಯೋಚನಾ ಶಕ್ತಿನ ಕಡಿಮೆ ಮಾಡೋನು ಅಂದ್ರೆ ಸ್ವಲ್ಪ ಆತರ ಪಟ್ಟು ಹೋಗಿ ಡಿಸಿಷನ್ ತಗೊಳ್ಳೋದು, ಆತರ ಪಟ್ಟು ಹೋಗಿ ಮಾತಾಡ್ಬಿಡೋದು. ಇದು ಈ ತರ ಮಾಡೋದಕ್ಕೆ ಆತುರದ ಸ್ವಭಾವವನ್ನು ಕೊಡೋನು ಮಂಗಳ ಗ್ರಹ ಆಗಿರ್ತಾನೆ. ಅದೇ ತರ ಹೋಗ್ಬಿಟ್ಟು ನೀವು 12ನೇ ತಾರೀಕು ಆದ್ಮೇಲೆ ಇದಾಗುತ್ತೆ. 2ನೇ ಮನೇಲಿರುವಂತಹ ರವಿ ಮತ್ತು ರಾಹು ಅಂದ್ರೆ ನೀವೇನ್ ಮಾತಾಡ್ತಿರೋ ಅದನ್ನ ಜಾಸ್ತಿ ಮಾಡೋದು ರಾಹು ಕೆಲಸ. ನೀವು ಕೋಪದಿಂದ ಮಾತಾಡ್ತಿರೋ, ಸಿಟ್ಟಿಂದ ಮಾತಾಡ್ತಿರೋ, ಅಥವಾ ಅವ್ರಿಗೆ ಏನೋ ಅಂದ್ರೆ ಅವ್ರ ಮೇಲಿರೋ ವಿಪರೀತ ಕೋಪನ ಹೊರಗಡೆ ಹಾಕ್ಬೇಕು ಅಂತ ಮಾತಾಡ್ತಿರೋ, ಏನೋ ಯಾವ್ದೋ ಒಂದು ವಿಚಾರದಲ್ಲಿ ಮಾತಾಡ್ತೀರಾ, ಅದರಿಂದ ನಿಮ್ಗೆ ಸ್ವಲ್ಪ ಕೆಟ್ಟದ್ದಾಗತ್ತೆ. ಅಂದ್ರೆ ಅವರಲ್ಲಿರೋ ದ್ವೇಷ ಇನ್ನೂ ಜಾಸ್ತಿ ಆಗ್ಬಹುದು, ಅಥವಾ ಇನ್ನೇನೋ ಅವ್ರ ಕಡೆಯಿಂದ ಮತ್ತೆ ಸಮಸ್ಯೆಗಳಾಗಬಹುದು, ಅಥವಾ ನಿಮಗೆ ಒಂಥರ ಮನಃಶಾಂತಿ ಹಾಳಾಗ್ಬೋದು. ಅಯ್ಯೋ ನಾನ್ ಯಾಕೆ ಹಿಂಗೆಲ್ಲ ಮಾತಾಡ್ಬಿಟ್ಟೆ ಆತನೂ ಆಗುತ್ತೆ ನೋಡಿ. ಕುಟುಂಬದವ್ರ ಜೊತೆ ಈ ತರ ಆಗುತ್ತೆ ಸಮಟೈಮ್ಸ್. ಕುಟುಂಬದಲ್ಲಿರುವಂತಹ ಈಗ ನಿಮ್ಮ ಮಕ್ಕಳಾಗಿರ್ಬಹುದು, ನಿಮ್ಮ ಸಂಗಾತಿ ಆಗಿರ್ಬಹುದು, ನಿಮ್ಮ ತಾಯಿ ತಂದೆ, ಈಗ ನಿಮ್ಗೆ ಯಾವ್ದೋ ಒಂದು ಟೆನ್ಷನ್ ಇರುತ್ತೆ, ನೀವು ಅವ್ರ ಹತ್ರ ಕೂಗಾಡ್ಬಿಡ್ತೀರ ಅನ್ಕೊಳ್ಳಿ. ಕೂಗಾಡಿ ಬೇಜಾರು ಮಾಡ್ಬಿಟ್ಟಾಗ ನಿಮ್ ಮನ್ಸಿಗೆ ಅಷ್ಟೇ ಬೇಜಾರಾಗುತ್ತೆ. ನಾನ್ ಯಾಕೆ ಹೀಗ್ ನಡ್ಕೊಂಡೆ, ನನ್ ಮಕ್ಕಳ ಹತ್ರ ಯಾಕೆ ಈ ತರ ನನ್ ಕೋಪದಿಂದ ಮಾತಾಡ್ರೆ ಆತರ ಅನ್ಸುತ್ತಲ್ವಾ, ಅದು ನಿಮ್ಗೆ ಮತ್ತೆ ದುಃಖವನ್ನ ಕೊಡುತ್ತೆ. ಹಾಗಾಗಿ ವಾಕ್ಸ್ಥಾನ ಅಷ್ಟು ಚೆನ್ನಾಗಿಲ್ದೇ ಇರೋದ್ರಿಂದ ಮಾತಿನ ಕಡೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹೌದು, ವಾಕ್ಸ್ಥಾನದಲ್ಲಿ ಬುಧ ಶುಕ್ರನೂ ಇದ್ದಾರೆ, ಅದು ಶುಭನೇ. ಆದ್ರೆ ಇಲ್ಲಿ ಯಾರು ತುಂಬಾ ಪ್ರಬಲರು ಅಂತ ನೋಡ್ಬೇಕಲ್ವಾ. ಅಂದ್ರೆ ಈಗ 3-4 ಗ್ರಹಗಳು ಒಂದೇ ಮನೇಲಿದ್ದಾಗ ಯಾರ ಆಧಾರದಲ್ಲಿ ನಡೆಯುತ್ತೆ ನಿಮ್ಗೆ ಫಲ ಅಂದ್ರೆ, ಯಾರಲ್ಲಿ ತುಂಬಾ ಪ್ರಬಲರು, ತುಂಬಾ ಸ್ಟ್ರಾಂಗ್ ಯಾರಿದ್ದಾರೆ ಅಲ್ಲಿ ತುಂಬಾ ಪ್ರಬಲರು ರಾಹು ಮತ್ತು ರವಿ ಆಗಿರ್ತಾರೆ. ಯಾಕಂದ್ರೆ ರಾಹು ಮತ್ತು ರವಿ ಸ್ವತಂತ್ರ ಗ್ರಹಗಳು. ಈ ರಾಹು ಜೊತೆ ಮತ್ತೆ ರವಿ ಜೊತೆ ಇನ್ನೊಂದೆರಡು ಗ್ರಹಗಳು ಸೇರ್ಕೊಂಡ್ರೆ ಅವ್ರಿಗೆ ಏನೂ ಮಾಡಕ್ಕಾಗಲ್ಲ. ಅಂದ್ರೆ ಆ ಗ್ರಹಗಳು ಸೈಲೆಂಟ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಸೂರ್ಯ ಅಸ್ತ ಮಾಡ್ಬಿಡ್ತಾನೆ. ಅಂದ್ರೆ ಸೂರ್ಯನ ಜೊತೆಗಿದ್ದಂತ ಗ್ರಹಗಳು, ಎಲ್ಲಾ ಗ್ರಹಗಳು ಅಂತಲ್ಲ, ಇಂತಿಷ್ಟು ಡಿಗ್ರಿ ಅಂತ ಇರುತ್ತೆ. ಬಟ್ ಏನಂದ್ರೆ ರಾಹು ಸೂರ್ಯ ಒಂದ್ ಕಡೆ ಸೇರಿದಾಗ ಅಲ್ಲಿ ಅವರಿಬ್ಬರೇ ಕಿತ್ತಾಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ಇಲ್ಲಿ ಬುಧ ಮತ್ತೆ ಶುಕ್ರ ಸೈಲೆಂಟ್ ಆಗ್ಬಿಡ್ತಾರೆ. ಹಾಗಾಗಿ ಇದು ವಾಕ್ಸ್ಥಾನಕ್ಕೆ ಜಾಸ್ತಿ ತೊಂದರೆ ಕೊಡುತ್ತೆ. ಆದ್ರೆ ಹಣಕಾಸಿನ ವಿಷಯದಲ್ಲೆಲ್ಲ ನಿಮ್ಗೆ ಇದು ಪ್ರಾಬ್ಲಮ್ ಕೊಡಲ್ಲ. ಹಣಕಾಸಿನ ವಿಷಯ ಅಂತ ಬಂದಾಗ ಈ ತಿಂಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಆರ್ಥಿಕ ಮುಗ್ಗಟ್ಟುಗಳು ದೂರ ಆಗುತ್ತೆ. ಸಾಲ ಬಾಧೆ ಇರುವಂತವ್ರು ಸಾಲನ ಕಡಿಮೆ ಮಾಡ್ಕೊಳ್ತೀರಾ, ಕುಜಗ್ರಹ ನಿಮ್ಮ ರಾಶಿ ಬಂದಿರೋದ್ರಿಂದ. ಮತ್ತೆ ಬೇರೆಯವ್ರು ನಿಮ್ಗೆ ದುಡ್ಡು ಕೊಡ್ಬೇಕು, ನೀವು ಸಾಲ ಕೊಟ್ಟಿರ್ತೀರ ಅವ್ರಿಗೆ, ಅವ್ರು ನಿಮ್ಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ, ಆ ಹಣ ಬರುತ್ತೆ ನಿಮ್ಗೆ ಈ ತಿಂಗಳಲ್ಲಿ. ಹಾಗೆ ಲೋನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದೀರಾ, ಬ್ಯಾಂಕ್ ಲೋನ್ಗೋಸ್ಕರ ಅಂದ್ರೆ ಖಂಡಿತ ಈ ತಿಂಗಳಲ್ಲಿ ಲೋನ್ ಹಣ ಬರುತ್ತೆ ನಿಮ್ ಕೈಗೆ. ಕೆಲವರು ಮನೆ ಕಟ್ಟಬೇಕು ಅಥವಾ ಮನೆ ತಗೋಬೇಕು ಅಥವಾ ಇನ್ಯಾವುದೋ ಒಂದು ಏನೋ ಪ್ರಾಬ್ಲಮ್ ಇದೆ, ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಿರ್ತೀರಾ. ಕೆಲವರು 6 ತಿಂಗಳು, ವರ್ಷಗಟ್ಲೆ ಕಾಯ್ಬೇಕಾಗತ್ತೆ ಲೋನ್ ಅಮೌಂಟ್ ಸಿಗೋದಕ್ಕೆ. ಬಟ್ ಈ ತಿಂಗಳು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಇದ್ದಾನೆ, ಬ್ಯಾಂಕ್ ಲೋನ್ಗೆ ಕಾರಕ ಅವನು. 6ನೇ ಮನೆ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ, ನಿಮ್ಗೆ ಬ್ಯಾಂಕಿಂದ ಹಣದ ರೂಪದಲ್ಲಿ ನಿಮ್ ಕೈಗೆ ದುಡ್ಡು ಬರುತ್ತೆ. ಹಾಗಾಗಿ ಈ ತರದ ಲೋನ್ ಹಣ ಸಿಗುವಂತದ್ದು. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ. ಅಂದ್ರೆ ಏನೋ ಒಂದಿಷ್ಟು ಕೆಲಸ ಕೊಟ್ಬಿಟ್ಟು ಇದನ್ನ ಬೇಗ ಮುಗಿಸಿ, ಆಯ್ತಾ ಅಂತ ಕೇಳೋದು, ಸ್ವಲ್ಪ ಕಿರಿಕಿರಿ ಅಷ್ಟೇ, ತೊಂದ್ರೆ ಅಂತೇನಿಲ್ಲ. ಇದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಆಗುತ್ತೆ. ಯಾಕಂದ್ರೆ ನಿಮ್ಮ ದಶಮಾಧಿಪತಿ 6ನೇ ಮನೆ ಅಧಿಪತಿ ಎರಡು ಅಂದ್ರೆ ಬುಧ ಶುಕ್ರ, ಇವರಿಬ್ಬರ ಜೊತೆಯಲ್ಲಿ ರವಿ ಗ್ರಹ ಸ್ಥಿತನಾಗಿರ್ತಾನೆ. ಹಾಗಾಗಿ ಕೆಲಸದಲ್ಲಿ ಏನೋ ಒಂಚೂರು ಬದಲಾವಣೆ ಆಗುತ್ತೆ. ಯಾಕಂದ್ರೆ ದಶಮಾಧಿಪತಿ ಜೊತೆ ಇಲ್ಲಿ ರಾಹು ಬಂದ ಅಂದ್ರೇನೆ, ರಾಹು ಅಂದ್ರೆ ಒಂದು ಚೇಂಜಸ್, ಸಡನ್ ಆಗಿ ನಿಮ್ಗೆ ಕೊಟ್ಟಿರೋ ಕೆಲಸನ ಬಿಟ್ಟು ಬೇರೆ ಕೆಲಸ ಕೊಡ್ಬೋದು, ಸಡನ್ ಆಗಿ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಬೋದು, ಸಡನ್ ಆಗಿ ಬಾಸ್ ಚೇಂಜ್ ಆಗ್ಬೋದು, ಯಾರೋ ಒಬ್ರು ಕೆಲಸ ಸಡನ್ ಆಗಿ ಬಿಡ್ಬೋದು, ಇನ್ ಯಾರೋ ಬರಬಹುದು. ಆ ತರದ್ದು ಏನೋ ಒಂದು ಬದಲಾವಣೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗತ್ತೆ ದಶಮಾಧಿಪತಿ 2ನೇ ಮನೇಲಿ ಇರೋದ್ರಿಂದ. ಇನ್ನು ಪಂಚಮಾಧಿಪತಿ ಚೆನ್ನಾಗಿದ್ದಾನೆ, ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಗುರುದೃಷ್ಟಿ ಇಲ್ಲದೆ ಹೋದ್ರೂ ಕೂಡ ಪಂಚಮಾಧಿಪತಿ ಶುಭ ಸ್ಥಾನ ಅಂದ್ರೆ ಮಿತ್ರ ಸ್ಥಾನದಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಅಡಚಣೆಗಳು ಇಲ್ಲ. ಪಂಚಮಾಧಿಪತಿ ಜೊತೆನಲ್ಲಿ ಭಾಗ್ಯಾಧಿಪತಿ ಬುಧ ಕೂಡ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ, ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಒಂದಷ್ಟು ಶುಭ ಫಲಗಳಿದೆ. ಅಂದ್ರೆ ಕೆಲಸ ಕಾರ್ಯಗಳು, ಹಣಕಾಸಿನ ವಿಚಾರ ಅಂತ ಬಂದಾಗ ಬಹಳ ಚೆನ್ನಾಗಿದೆ. ಆದ್ರೆ ವಾಕ್ಸ್ಥಾನದಲ್ಲಿ ಸ್ವಲ್ಪ ಅಶುಭ ಗ್ರಹಗಳಿರೋದ್ರಿಂದ ಮಾತಿನಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಮನೆಯಲ್ಲಿ ಮನಸ್ತಾಪಗಳಾಗಬಹುದು, ಹೊರಗಡೆ ಮನಸ್ತಾಪಗಳಾಗಬಹುದು. ಹಾಗಾಗಿ ಕೆಲವೊಂದು ಸಂದರ್ಭ ಅಂತ ಬಂದಾಗ ಮೇನ್ ಆಗಿ ಬೇರೆಯವ್ರ ವಿಚಾರನ ಯಾರೋ ಮಾತಾಡ್ತಿದಾರೆ ಅಂದ್ರೆ ನೀವು ಅಲ್ಲಿ ಇರಬೇಡಿ. ಇನ್ನೊಂದು
ಹಳೆ ವಿಚಾರಗಳ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ನೀವು ಹಳೆ ವಿಚಾರಗಳನ್ನ ತೆಗೆದು ಮಾತಾಡಿದಾಗ ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಇದು ಎರಡು ವಿಷಯದಲ್ಲಿ ಸುಮ್ಮನೆ ಇದ್ಬಿಡಿ. ಮತ್ತೆ ಯಾರೋ ಕೆಲವರು ನೀವು ಮಾತಾಡ್ಲಿ ಅಥವಾ ನಿಮಗ್ ಕೋಪ ಬರ್ಲಿ ಅಂತಾನೇ ಸ್ವಲ್ಪ ನಿಮ್ ಕಡೆಗೆ ಗಮನ ಕೊಡ್ತಿರ್ತಾರೆ. ಅಂತವ್ರ ವಿಷಯದಲ್ಲಿ ನೀವು ದೂರ ಇದ್ಬಿಡಿ. ಅಂದ್ರೆ ಅಂತವ್ರಿಂದ ದೂರ ಇದ್ಬಿಡಿ ಅಷ್ಟೇನೆ. ಕೆಲವ್ರಿಗೆ ಅದೊಂದು ಕೆಟ್ಟ ಬುದ್ಧಿ ಇರುತ್ತೆ. ನಿಮ್ ಕೋಪ ಬರ್ಸ್ಬೇಕು ಅಂತಾನೆ ನಿಮ್ನ ಟ್ರಿಗರ್ ಮಾಡ್ತಾ ಇರ್ತಾರೆ. ಯಾತಕ್ಕೆ ಅಂದ್ರೆ ಅವ್ರಿಗೆ ನಿಮ್ ಮೇಲೆ ತುಂಬಾ ದ್ವೇಷ ಇರುತ್ತೆ. ಜಗಳದ ಮೂಲಕ ಅದನ್ನ ಹೊರಗಡೆ ಹಾಕ್ಬೇಕು ಅನ್ನೋದು ಅವ್ರಿಗೆ ಬೇಕಿರುತ್ತೆ. ನೀವು ಅವ್ರನ್ನ ಬಿಟ್ರು ಅವ್ರು ನಿಮ್ಮನ್ನ ಬಿಡಲ್ಲ. ಹಿಂಗೂ ಆಗ್ತಾ ಇರುತ್ತೆ. ಹಾಗಾಗಿ ಅಂಥವರನ್ನ ನೀವು ಉದಾಸೀನ ಮಾಡ್ತಾ ಹೋಗಿ. ಹಾಗೆ ನಿಮ್ಗೆ 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದಾನೆ. ಹಾಗೆ ದಶಮಾಧಿಪತಿ ಭಾಗ್ಯಾಧಿಪತಿ ಎಲ್ಲ ಒಟ್ಟಿಗೆ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ವಿದೇಶದಲ್ಲಿ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಅದಕ್ಕೆ ಬೇಕಾದಂತ ಅನುಕೂಲಗಳು ಈ ತಿಂಗಳಲ್ಲಿ ಆಗತ್ತೆ. ಹಣಕಾಸಿನ ವಿಷಯನೂ ಚೆನ್ನಾಗಿದೆ. ಇನ್ನು ಶನಿ ಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ಯಾವುದೇ ಅಶುಭ ಫಲವನ್ನ ಕೊಡ್ತಾ ಇಲ್ಲ, ಅವನು ಬಹಳಷ್ಟು ಶುಭ ಫಲವನ್ನ ಕೊಡ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಗ್ರಹಗಳು 2ನೇ ಮನೇಲಿ ಇದ್ದಾಗ ನಿಮ್ಮ ರಾಶಿಯಲ್ಲಿ ಇದ್ದಾಗ ಶುಭ ಫಲವನ್ನೇ ಕೊಡ್ತಾರೆ. ಯಾಕಂದ್ರೆ ಈ ಮೊದಲು ಅಂದ್ರೆ ಜನವರಿ ಆ ಟೈಮಲ್ಲಿ ನಿಮ್ಗೆ ತುಂಬಾ ಗ್ರಹಗಳು 12ನೇ ಮನೇಲಿ ಇದ್ರಿಂದ ತುಂಬಾ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ರೆ ಸಡನ್ ಪ್ರಾಬ್ಲಮ್ಗಳು ಬಂತು. ಬಟ್ ಈ ತಿಂಗಳಲ್ಲಿ ಆ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗುತ್ತೆ. ಕೆಲಸದಲ್ಲಿ ಮತ್ತೆ ಕುಟುಂಬದ ವಿಷಯದಲ್ಲಿ ಎಲ್ಲಾ ತರ ಸಮಸ್ಯೆಗಳು ನಿವಾರಣೆ ಆಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮಕರ ರಾಶಿಯವರಿಗೆ ಈ ಒಂದು ತಿಂಗಳು ಬಹಳ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.